ಸ್ವಾಮೀಜಿ, ಈಗ ಇದೆಲ್ಲ ನೋಡಿದ್ರೆ ಇವಾಗ ಏನಾಗ್ತಿದೆ ಅಂತ ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ಒಂದು ಕ್ಲಾರಿಟಿ ಕ್ಲಿಯರ್ ಆಗಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಒಂದು ಕ್ಲಾರಿಟಿ ಬಂದಂಗಿದೆ ಏನಂದ್ರೆ, ನಮಗೆ ರಾಮ್ ಭಕ್ತರ ಇವ್ರು ಹೇಳ್ತಾರಲ್ಲ, ರಾಮ್ ಭಕ್ತರ ಮತಗಳು ಬೇಡ ಅಂತ ಅನ್ಸತ್ತಾ ನಿಮ್ಗೆ? ಅವ್ರಿಗೆ ಪ್ರಶ್ನೆ ನೀವಲ್ಲ ಅಲ್ಲ, 100% ಏನ್ ಅನ್ನಿಸ್ತದೆ ಪ್ರಶ್ನೆ ಅಂದ್ರೆ, ಇವರು ರಾಮ ಮಂದಿರ ನಿರ್ಮಾಣ ಮಾಡುವ ಕಾಲಘಟ್ಟದಲ್ಲಿ ಇವರು ಪ್ರತಿಪಕ್ಷವಾಗಿದ್ದಾರೆ. ಆ ಪ್ರತಿಪಕ್ಷವಾಗಿರುವಂತಹ ಒಂದು ಪಕ್ಷ ರಾಮ ಮಂದಿರವನ್ನ ಸಪೋರ್ಟ್ ಮಾಡುವಂತಹ ಸನ್ನಿವೇಶವನ್ನ ನಿರ್ಮಾಣ ಮಾಡುವ ಒಂದು ಅವ್ಯವಸ್ಥೆಯನ್ನು ಅವರೇ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾವು ಹೇಳ್ತಾ ಇರೋದು, ಈಗಲಾದ್ರೂ ಸಮಯ ಮಿಂಚಿಲ್ಲ, ನೀವು ರಾಮ ಮಂದಿರದ ಜೊತೆ ಸೇರ್ಕೊಳ್ಳಿ, ಜಗತ್ತಿಗೆ ಒಂದು ಸಂದೇಶ ಕೊಡಿ. ನಮ್ಮ ದೇಶದ ಅಸ್ಮಿತೆ ಬಂದಾಗ ನಾವೆಲ್ಲರೂ ಐಕ್ಯಮತ್ಯದಿಂದ ಇರ್ತೇವೆ ಎನ್ನುವುದನ್ನ ಬೇರೆ ಬೇರೆ ದೇಶಗಳಿಂದ ನೀವು ಕಲ್ತುಕೊಳ್ಳಿ ಅಂತ ಅವರಿಗೆ ಒಂದು ಕಿವಿ ಮಾತು ಹೇಳಬೇಕಷ್ಟೇ. ರೈಟ್. ಈಗ ಸದಮ್ ಅವರು ಸ್ವಾಮೀಜಿ ಅವರು ಹೇಳಿದ್ರು ಐಕ್ಯಮತ್ಯದಿಂದ ಹೋಗ್ಬೇಕು ಅಂತ ಹೇಳಿ ದೇಶದಲ್ಲಿ ಯಾರೊಬ್ರು ಸಹ ನಾವು ಇದಕ್ಕೆ ವಿರೋಧ ಮಾಡಿಲ್ಲ. ಇನ್ನೊಂದ್ಸಲಿ ಹೇಳ್ತೀನಿ, ಇದು ನಮ್ಮ ಭಾರತೀಯರ ಅಸ್ಮಿತೆಯ ಪ್ರಶ್ನೆ, ಭಾರತೀಯರ ಒಂದು ಹೆಮ್ಮೆಯ ಸಂಗತಿ. ಇದನ್ನ ಓಪನ್ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ನಾವು ಇದಕ್ಕೆ ಕಾರಣಕರ್ತರಾದಂತಹ ಎಲ್ರಿಗೂ ಸಹ ನಾವು ಇದು ಧನ್ಯವಾದಗಳನ್ನ ಸಲ್ಲಿಸಿದೀವಿ. ಜೊತೆಗೆ ನೀವು ಈ ರಾಮ ಮಂದಿರ ವಿಚಾರದಲ್ಲಿ ಎಷ್ಟು ಜನ ಕರಸೇವಕ ವಿಚಾರದಲ್ಲಿ ಸತ್ತೋಗಿದ್ದಾರೆ ಪಾಪ, ಅವ್ರಿಗೆಲ್ಲ ಏನು ಆ ಕುಟುಂಬಗಳಿಗೆ ಏನ್ ಮಾಡಿದಾರೆ, ದಯವಿಟ್ಟು ನರೇಂದ್ರ ಮೋದಿ ಅವರಿಗೆ ನಾವು ಸಹ ಕೇಳ್ಕೊಂತೀವಿ, ಆ ಕರಸೇವಕರ ಕುಟುಂಬಗಳಿಗೆ ಸ್ವಲ್ಪ ಒಂದು ಸಹಾನುಭೂತಿ ವ್ಯಕ್ತಪಡಿಸಿ. ಆಮೇಲೆ ಭಾರತೀಯ ಜನತಾ ಪಕ್ಷದ ಆಮೇಲೆ ನನಗೆ ನಗು ಬರ್ತಾ ಇದೆ, ಭಾರತೀಯ ಜನತಾ ಪಕ್ಷದ 10 ವರ್ಷಗಳಿಂದ ದೇಶ ದಿವಾಳಿ ಮಾಡಿ ಕೊನೆಗೆ ಒಂದು ಧಾರ್ಮಿಕ ವಿಚಾರಗಳನ್ನ ಇಟ್ಕೊಂಡು ಹೊರಟಿದಾರಲ್ಲ, ಅದಕ್ಕೆ ಈ ದೇಶದ ಅಸ್ಮಿತೆ ಬಗ್ಗೆ ಅವಾಗಿಂದ ಹೇಳ್ತಾ ಇದ್ದೇವೆ. ದೇಶದ ಅಸ್ಮಿತೆ ಅಂತೇಳಿ ಸನಾತನ ಹಿಂದೂ ಧರ್ಮದ ಆಧಾರದ ಮೇಲೆ ಇರುವಂಥದ್ದು. ಅದಲ್ಲದೆ ಇವತ್ತು ರಾಮ ಮಂದಿರ ನಿರ್ಮಾಣದ ಒಂದು ಸಂದರ್ಭದಲ್ಲಿ ಇಡೀ ರಾಷ್ಟ್ರಾದ್ಯಂತ ಇವತ್ತೊಂದು ಸಾತ್ವಿಕ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಈ ಸಾತ್ವಿಕ ವಾತಾವರಣದ ಲಾಭವನ್ನ ಎಲ್ಲಾ ರಾಮ ಭಕ್ತರಿಗೆ ಪಡೆದುಕೊಳ್ಳಿಕ್ಕೆ ತಾವೆಲ್ಲ ಬಿಟ್ಕೊಡಿ ಅಂತ ಹೇಳಿ, ಅಥವಾ ತಾವು ಅದರ ಲಾಭ ಪಡಿಬೇಕಾ, ದಯವಿಟ್ಟು ಕಾರ್ಯಕ್ರಮಕ್ಕೆ ಹೋಗಿ. ನೋಡಿ, ಪರಮ ರಾಮ ಭಕ್ತ ಯಾರಿದಾರೋ ಈ ದೇಶದಲ್ಲಿ ಅವರನ್ನ ನೋಡಿ ಅವರ ಕೈಯಿಂದ ಇದನ್ನ ಉದ್ಘಾಟನೆ ಮಾಡಬೇಕಾಗಿತ್ತು. ಯಾಕೆಂದ್ರೆ ಭಗವಂತ ರಾಮ ತನ್ನ ಪತ್ನಿಗೋಸ್ಕರ ಜೀವನವನ್ನೇ ತ್ಯಾಗ ಮಾಡಿದವರು, ಮತ್ತೆ ವನಕ್ಕೆ ಹೋಗುವಾಗ್ಲೂ ತನ್ನ ಹೆಂಡತಿಯನ್ನ ಹಾಗೆ ಪತ್ನಿಗೋಸ್ಕರ ಯುದ್ಧ ಮಾಡಿದ್ರು, ವನಕ್ಕೆ ಹೋದ್ರು ಹೆಂಡತಿಗೆ ಜೊತೆಗೆ ತಗೊಂಡು ಹೋದ್ರು. ಆದ್ರೆ ಮೋದಿಜಿ ಏನ್ ಮಾಡಿದ್ದಾರೆ, ಬಿಜೆಪಿ ಮಾಡಿ ರಜಾಕ್ ಅವರ ಸರ್ಟಿಫಿಕೇಟ್ ಬೇಡ, ರಜಾಕ್ ಅವರ ಸರ್ಟಿಫಿಕೇಟ್ ಬೇಡ ಮೋದಿಜಿಗೆ. ಪ್ರಧಾನಮಂತ್ರಿಗೆ ಫಸ್ಟ್ ಆಫ್ ಆಲ್ ರಜಾಕ್ ನಿಮ್ ಸರ್ಟಿಫಿಕೇಟ್ ಬೇಕಿಲ್ಲ, ಪ್ರಧಾನಮಂತ್ರಿಗೆ ನಿಮ್ ಸರ್ಟಿಫಿಕೇಟ್ ಬೇಕಿಲ್ಲ. ಇವತ್ತು ರಾಮ ಮಂದಿರದ ಉದ್ಘಾಟನೆ ಆಗ್ತಿರೋದು ಎಲ್ಲರಿಗೂ ಬಹಳ ಖುಷಿ ತಂದಿರೋದು. ಆದ್ರೆ ಇದ್ರ ಮಧ್ಯದಲ್ಲಿ ಯಾರಿಗೆ ಇದು ಕೋಪ ತರ್ತಾ ಇದೆ, ಬೇಸರ ತರ್ತಾ ಇದೆ, ಇನ್ಸೆಕ್ಯೂರಿಟಿ ಯಾರ್ದು ಆಚೆ ಬರ್ತಾ ಇದೆ ಅನ್ನೋದು ಎಲ್ಲಾ ಸಿಟಿಸನ್ಸ್. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಧಾರ್ಮಿಕ ನಂಬಿಕೆ, ಧಾರ್ಮಿಕ ಆಚರಣೆಗಳು ಅನ್ನೋದು ರಾಜಕೀಯಕ್ಕೆ ಮೀರಿದ್ದು, ರಾಜಕೀಯಕ್ಕೆ ಅತೀತವಾಗಿ ಇರಬೇಕಾಗಿದ್ದು. ಈ ವಿಚಾರದಲ್ಲೂ ಕೂಡ ಯಾರ್ಯಾರು ಎಷ್ಟೆಷ್ಟು ರಾಜಕೀಯ ಮಾಡ್ತಿದ್ದಾರೆ ಪ್ರಜ್ಞಾವಂತ ಜನರು ಗಮನಿಸ್ತಿದ್ದಾರೆ. ಚುನಾವಣೆಯಲ್ಲಿ ಉತ್ತರ ಕೂಡ ಸಿಗುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.